ಯೋಗ ಆಯುರ್ವೇದ ಭಾರತವು ವಿಶ್ವಕ್ಕೆ ನೀಡಿದ್ದ ವಿಶೇಷ ಕೊಡುಗೆಯಾಗಿದ್ದು ವಿದೇಶದಲ್ಲಿ ಅದರ ಅನುಷ್ಠಾನ ಹೆಚ್ಚುತ್ತಿದೆ. ಆದರೆ ಹಿತ್ತಲ ಗಿಡ ಮದ್ದಲ್ಲ ಎಂಬಂತೆ ಭಾರತದಲ್ಲಿ ಇದರ ಮಹತ್ವವನ್ನು ಅರಿತುಕೊಳ್ಳುವಲ್ಲಿ ಎಡವುತ್ತಿದ್ದೇವೆ ಎಂದು ದಿ ಫ್ಯಾಮಿಲಿ ಫ್ರೆಂಡ್ ಪಾಲುದಾರ ಕೆಎಸ್ ಚಾಕೋ ಹೇಳಿದ್ದಾರೆ. ಮಂಗಳೂರು ಬೊಕ್ಕಪಟ್ಟಣದಲ್ಲಿ ನೂತನವಾಗಿ ಆರಂಭವಾದ ಗುಡ್ ಮಾರ್ನಿಂಗ್ ಯೋಗ ತರಬೇತಿ ಹಾಗೂ ಮಿನಿ ಹಾಲ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ದಿ ಫ್ಯಾಮಿಲಿ ಫ್ರೆಂಡ್ಸ್ ಪಾಲುದಾರರಾದ ಕೆಎಸ್ ಚಾಕೋ, ಯೋಗದಿಂದ ಆರೋಗ್ಯಪೂರ್ಣ ಬಾಳ್ವೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ವ್ಯವಧಾನ ರಹಿತ ಒತ್ತಡ ಜೀವನದಿಂದ ನಾವು ನೆಮ್ಮದಿಯನ್ನ ಕಳೆದುಕೊಂಡು ಅನಾರೋಗ್ಯವನ್ನ ತಂದುಕೊಳ್ಳುತ್ತಿದ್ದೇವೆ. ಸನಾತನ ಪರಂಪರೆಯ ಬಹುದೊಡ್ಡ ಕೊಡುಗೆಯಾದ ಯೋಗ ಸಮಾಜದ ಸ್ವಾಸ್ಥ್ಯವನ್ನ ಹೆಚ್ಚಿಸುವಲ್ಲಿ ಬಹುದೊಡ್ಡ ಪಾತ್ರ ವಹಿಸಬಲ್ಲದು. ಆದರೆ ಅದರ ಮಹತ್ವವನ್ನ ನಾವೆಲ್ಲ ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಏನಿದ್ರು ಈ ಸಂದರ್ಭದಲ್ಲಿ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅಂತ ಹೇಳಬಹುದು, ಯೋಗ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ನಾವು ಯಾವ ತರ ನಮ್ಮ ಕುಟುಂಬ ಚಟುವಟಿಕೆ, ಅಂದ್ರೆ ಉದಾಹರಣೆ ನಾವು ಹೇಳುವುದು ಅಂತಾದ್ರೆ, ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ನಮ್ಮ ವಿವಿಧ ಚಟುವಟಿಕೆಯಲ್ಲಿ ನಾವು ತೊಡಗಿರ್ತೇವೆ. ಅದು ನಮ್ಮ ವ್ಯಾಪಾರ ವಹಿವಾಟು ಇರಬಹುದು ಅಥವಾ ನಮ್ಮ ಕೆಲಸ ಕಾರ್ಯಗಳಿರಬಹುದು. ಆದರೆ ಇವತ್ತಿನ ಸಂದರ್ಭದಲ್ಲಿ ಯೋಗವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕಾದ ಅವಶ್ಯಕತೆ ಇದೆ. ಸಂಸ್ಥೆಯ ರೂವಾರಿ ಯೂನಿವನ್ಶಿಪ್ ಮ್ಯಾನೇಜ್ಮೆಂಟ್ ಇದರ ಪ್ರೊಪ್ರೈಟರ್ ನಾರಾಯಣ್ ಪೂಜಾರಿ ಮಾತನಾಡಿ, ಸುಮಾರು 18 ವರ್ಷಗಳಿಂದ ಯೋಗ ತರಬೇತಿಯನ್ನ ಮಂಗಳೂರು, ಮುಂಬೈ ಹಾಗೂ ದೂರದ ಹಾಂಗ್ಕಾಂಗ್ನಲ್ಲಿ ನೀಡಿದ್ದು ಸಾವಿರಾರು ಮಂದಿ ಇದರ ಪ್ರಯೋಜನ ಪಡೆದು ವಿವಿಧ ಕಾಯಿಲೆಗಳಿಂದ ಮುಕ್ತಿ ಪಡೆದು ಸಂತಸದ ಜೀವನ ನಡೆಸುತ್ತಿದ್ದಾರೆ ಎಂದರು. ಗುಡ್ ಮಾರ್ನಿಂಗ್ ಯೋಗ ತರಬೇತಿಯಲ್ಲಿ ಮುಂಜಾನೆ ಹಾಗೂ ಸಂಜೆಯ ತರಗತಿಗಳನ್ನು ನಡೆಸಿ ಯೋಗಾಭ್ಯಾಸವನ್ನ ಹೇಳಿಕೊಡಲಾಗುವುದೆಂದರು. ಮಂಗಳೂರು ಬಿರ್ವೇರ್ ಕುಡ್ಲಾ ಇದರ ಸ್ಥಾಪಕ ಉದಯ್ ಪೂಜಾರಿ ಯೋಗ ಕೇಂದ್ರವನ್ನ ಉದ್ಘಾಟಿಸಿ ಶುಭ ಹಾರೈಸಿದರು. ಹಿಂದೂ ಜಾಗರಣಾ ವೇದಿಕೆ ಕೋಡಿಕಲ್ ಘಟಕದ ಅಧ್ಯಕ್ಷ ಶ್ರೇಷ್ಠ ಕನ್ಸ್ಟ್ರಕ್ಷನ್ ಇದರ ಮಾಲಕ ನವೀನ್ ರಾವ್, ಕಾಳಿಚರಣ್ ಫ್ರೆಂಡ್ಸ್ನ ಅನಿಲ್ ಕುಮಾರ್, ಹಿಂದೂ ಜಾಗರಣಾ ವೇದಿಕೆ ಜಿಲ್ಲಾ ಸಹ ಸಂಚಾಲಕ ಅಮಿತ್ ರಾಜ್, ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಕಮಲಾಕ್ಷ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು.